ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೆ. ಬೇಲೂರು ಶ್ರೀ ಚೆನ್ನಕೇಶವ ಸ್ವಾಮಿ ಬ್ರಹ್ಮೋತ್ಸವದ 7ನೇ ದಿನದಂದು ವಿಜೃಂಭಣೆಯಿಂದ ನಡೆಯುವಂತಹ ಉತ್ಸವವೆಂದರೆ ಹನುಮಂತೋತ್ಸವ. ಇಂದು ಬೇಲೂರಿನಲ್ಲಿ ದೇವಭಕ್ತಿಯು ಶಕ್ತಿಯೊಂದಿಗೆ ಬೆರೆತು ಹರಿದು ಹೊರಡುವ ಪವಿತ್ರ ದಿನವಾಗಿದೆ. ಈ ಮಹೋತ್ಸವಕ್ಕೆ ಮೊದಲು ನಡೆಯುವ ವಿಶಿಷ್ಟ ವಿಧಿ ಎಂದರೆ ನಾಡಗೌಡರ ಆಗಮನ. ತಗರಿ ನಾಡಿನ ಪಟೇಲರನ್ನು ವಿಶೇಷವಾಗಿ ಆಹ್ವಾನಿಸಿ ಹನುಮಂತನ ಉತ್ಸವಕ್ಕೆ ಅವರ ಅನುಮತಿ ಹಾಗೂ ಬೆಂಬಲವನ್ನು ಯಾಚಿಸಲಾಗುತ್ತದೆ. ಇದು ಶತಮಾನಗಳಿಂದ ನಡೆಯುವ ಸಂಪ್ರದಾಯವಾಗಿದ್ದು ದೇವರು ಮತ್ತು ಸಮುದಾಯದ ನಡುವಿನ ಭಕ್ತಿಭಾವಗಳ ಮೇಳವಾಗಿದೆ. ನಂತರ ಸುಮಾರು 7 ಅಡಿ ಎತ್ತರದ ಶಕ್ತಿಯ ಪ್ರತೀಕವಾಗಿರುವ ಹನುಮಂತನ ವಿಗ್ರಹದ ಮೇಲೆ ಶ್ರೀ ಚೆನ್ನಕೇಶವ ಸ್ವಾಮಿಯು ತಮ್ಮ ಪತ್ನಿಯರಾದ ಸೌಮ್ಯನಾಯಕಿ ಹಾಗೂ ರಂಗನಾಯಕಿಯರೊಡನೆ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಸೂರ್ಯನ ಕಾಂತಿಯಂತೆ ಹೊಳೆಯುವ ತೇಜಸ್ಸನ್ನು ಹನುಮಂತನ ಮುಖದಲ್ಲಿ ಈ ದಿನ ಕಾಣಬಹುದು. ವಿಶೇಷವೆಂದರೆ ತನ್ನ ಸ್ವಾಮಿಯನ್ನು ತನ್ನ ಹೆಗಲ ಮೇಲೆ ಇರುವುದರಿಂದ ಈ ಕಳೆ ಬಂದಿರಬಹುದೇನೋ ಎಂಬ ನಂಬಿಕೆ. ಈ ಮೆರವಣಿಗೆಯಲ್ಲಿ ಭಕ್ತರಲ್ಲಿ ಭಕ್ತಿ, ಶಕ್ತಿ ಮತ್ತು ಆತ್ಮವಿಶ್ವಾಸ ತುಂಬುತ್ತದೆ. ಇದು ಕೇವಲ ಉತ್ಸವವಲ್ಲ, ಭಕ್ತಿಯೊಂದಿನ ಶಕ್ತಿಯ ಸಂಭ್ರಮವಾಗಿದೆ.